Hello everyone, welcome back to Sankala YouTube channel. ಯೂಶ್ವಲಿ ನಾರ್ಮಲ್ ಸಾಂಬಾರು ಮಾಡಬೇಕಂದ್ರೆ ಹುಣಸೆ ಹಣ್ಣು ಯೂಸ್ ಮಾಡಿರ್ತೀವಲ್ವ. ನಾನು ಇವತ್ತಿಲ್ಲಿ ಹಸಿ ಹುಣಸೆಕಾಯಿ ಅಂತ ಹೇಳ್ತಾರಲ್ಲ, ಹಸಿ ಹುಣಸೆಕಾಯಿಯಿಂದ ಯಾವ ಥರ ಸಾಂಬಾರು ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಬಟ್ ಸಾಂಬಾರು ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಯಾವತ್ತಾದರೂ ನಿಮಗೂ ಈ ಥರ ಹಸಿ ಹುಣಸೆಕಾಯಿ ಸಿಕ್ಕಿದ್ರೆ ಮಾರ್ಕೆಟಲ್ಲಿ ಈ ಥರ ಸಾಂಬಾರು ಮಾಡಿಕೊಂಡು ರೈಸ್ ಜೊತೆ ಅಥವಾ ರೊಟ್ಟಿ ಜೊತೆ ತಿನ್ಬೋದು. ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಸೊ ಮೊದಲನೇದಾಗಿ ನಾನು ಮುಂಚೆನೇ ಹೇಳ್ದಂಗೆ ಇದು ಹಸಿ ಹುಣಸೆಕಾಯಿ ತೊಗೊಂಡಿರೋದು ನಾನು. ಈ ಹುಣಸೆಕಾಯಿನ ನಾನು ಊರಿಗೆ ಹೋದಾಗ ತೊಗೊಂಡು ಬಂದಿರೋದು. ಇದರಿಂದ ನಾನು ಹಸಿ ಹುಣಸೆಕಾಯ್ದು ಸಾಂಬಾರು ಮಾಡ್ತಾಯಿರೋದು. ಯಾವ ಥರ ಸಾಂಬಾರು ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ಒಂದು ಬಟ್ಲಾಗೋಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ 1 ಲೋಟ ಆಗೋಷ್ಟು ನೀರನ್ನ ಹಾಕಿದ್ದೀನಿ. ಅದಾದಮೇಲೆ 4ರಿಂದ 5 ಹಸಿ ಹುಣಸೆಕಾಯಿ, ಆಮೇಲೆ 4ರಿಂದ 5 ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು, ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ. ಸೊ ಇಷ್ಟು ಐಟಮ್ಸ್ ಹಾಕಿಬಿಟ್ಟು ನಾವು ಬೇಳೆನ ಒಂದು 2ರಿಂದ 3 ವಿಸಿಲ್ಸ್ನ ಕೂಗಿಸ್ಕೋಬೇಕು. ಸೊ ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ. ಇದರಲ್ಲಿರೋಂಥ ಹುಣಸೆಕಾಯಿನ ನಾವು ಅದು ನೀಟಾಗಿ ಬೆಂದಿತ್ತು, ಅದನ್ನ ನಾವು ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಸೊ ಬೆಂದಿರೋ ಬೇಳೆಯಿಂದ ಇದು ಹಸಿ ಹುಣಸೆಕಾಯಿನ ಸಪ್ರೇಟ್ ಮಾಡ್ಕೊಳ್ಬೇಕು. ಇದು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಇರೋಂಥ ಸಿಪ್ಪೆನ ನಾವು ತೆಗಿಬೇಕು. ಬಿಕಾಸ್ ಅದು ಸಿಪ್ಪೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆಮೇಲೆ ಚುಚ್ಚುತ್ತೆ ಊಟ ಮಾಡಬೇಕಾದ್ರೆ. ಸೊ ಅದರ ಸಲುವಾಗಿ ಮೇಲ್ಗಡೆ ಇರೋಂಥ ಸಿಪ್ಪೆನ ನಾವು ನೀಟಾಗಿ ಸಪ್ರೇಟ್ ಮಾಡ್ಕೊಳ್ಬೇಕು. ಸೊ ಆಲ್ಮೋಸ್ಟ್ ನಾವು ಬೇಳೆ ಜೊತೆ ಬೇಯಿಸಿದಾಗ ಇದು ಹುಣಸೆ ಹಣ್ಣಿಂದ ಅಂಶ ಎಲ್ಲ ಬೇಳೆ ನೀರೊಳಗಡೆ ಬಿಟ್ಟಿರುತ್ತೆ. ಅದಾದಮೇಲೆ ನಾವು ಬೇಯಿಸ್ಕೊಂಡಿರೋಂಥ ಹುಣಸೆಕಾಯಿನ ಅದ್ರ ಮೇಲ್ಗಡೆ ಇರೋಂಥ ಸಿಪ್ಪೆಯಿಂದ ಸಪ್ರೇಟ್ ಮಾಡ್ಕೊಳ್ಬೇಕು. ಯೂಶ್ವಲಿ ಹುಣಸೆ ಹಣ್ಣಿಂದ ಸಾಂಬಾರು ಮಾಡಬೇಕಾದ್ರೆ ಅದನ್ನ ನೆನೆ ಇಟ್ಬಿಟ್ಟು ನಾವು ಅದರಿಂದ ರಸನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ಸಾಂಬಾರು ಹಾಕ್ಬಿಟ್ಟು ಸಾಂಬಾರು ಮಾಡೋದಲ್ವ. ಸೊ ಇದ್ರೊಳಗಡೆ ನಾನು ಹುಣಸೆಕಾಯಿನ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಇರೋಂಥ ಸಿಪ್ಪೆನೆಲ್ಲ ನಾನು ತೆಕ್ಕೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಿಕ್ಕದಾಗಿ ಅದು ಮೇಲ್ಗಡೆ ಸಿಪ್ಪೆ ಗಟ್ಟಿಯಾಗಿರುತ್ತೆ. ನಾವು ಈ ಥರ ವಾಶ್ ಮಾಡಿಕೊಂಡಾಗ ಅದ್ರದ್ದು ಹುಣಸೆಕಾಯ್ದು ನೀರು ಸಪ್ರೇಟ್ ಆಗುತ್ತೆ, ಅದಾದಮೇಲೆ ಸಿಪ್ಪೆನೂ ಸಪ್ರೇಟ್ ಆಗುತ್ತೆ. ಸೊ ಈ ಥರ ನಾನು ಹುಣಸೆಕಾಯಿನ ತೆಕ್ಕೊಂಡ್ಬಿಟ್ಟು ಅದರೊಳಗಡೆ ಹುಂಚಿಪಕ್ಕ ಅಂತ ಹೇಳ್ತೀವಲ್ವ, ಅದು ಸಹ ಇರುತ್ತೆ ಹುಣಸೆಕಾಯಿ ಒಳಗಡೆ. ಅದರ ಸಲುವಾಗಿ ನಾವು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ತೆಕ್ಕೊಳ್ಬೇಕು. ಸೊ ನಾನಿವಾಗ ಹುಣಸೆಕಾಯಿದು ನೀರೆಲ್ಲ ನೀಟಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ. ಈ ಬೆಂದಿರೋ ಬೇಳೆನ ನಾವು ಚೆನ್ನಾಗಿ ಮಗ್ಚ್ಕೊಳ್ಬೇಕು. ಬಿಕಾಸ್ ಮೆಣಸಿನ್ಕಾಯಿ ಕರಿಬೇವೆಲ್ಲ ಹಾಕಿರ್ತೀವಲ್ವ, ಸೊ ಅದನ್ನ ಗುಂಡಿಯಿಂದ ನುಣ್ಣಗೆ ಮಗ್ಚ್ಕೊಳ್ಬೇಕು. ಸೊ ಇವಾಗ ಬೇಳೆ ಮಗ್ಚಿದ್ದಾಯಿತು. ಈ ಬೇಳೆನ ನಾವು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ನಾನೊಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಜೀರಿಗೆ ಸಾಸಿವೆ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು 4ರಿಂದ 5 ಎಸಳು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಅದಾದಮೇಲೆ 4ರಿಂದ 5 ಎಸಳು ಕರಿಬೇವಿನ ಎಲೆ, ಆಮೇಲೆ ಇದೆಲ್ಲ ಫ್ರೈ ಆದ ನಂತರ ಅದಕ್ಕೆ ನಾವು ಹುಣಸೆಕಾಯಿದು ಏನು ನೀರು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಹುಣಸೆಕಾಯಿದು ರಸ ಹಾಕಿದ ನಂತರ ಇದು ಬೇಯಬೇಕಾದ್ರೇ ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಆಮೇಲೆ 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ನಿಮಗೆ ಖಾರ ಯಾವ ಥರ ಬೇಕೋ ಅದ್ರ ಮೇಲೆ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರು ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ನಾವು ಯೂಶ್ವಲಿ ಖಾರ, ಉಪ್ಪು, ಅರಿಶಿಣ ಇದೆಲ್ಲ ಹುಳಿ ಒಳಗಡೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಂದಾಗ ಮಾತ್ರ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಹುಳಿ ಚೆನ್ನಾಗಿ ಬೆಂದಿದೆ, ಅದಕ್ಕೆ ನಾನು ಮಗಚ್ಕೊಂಡು ಇಟ್ಕೊಂಡಿರೋವಂಥ ಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡೋದ್ರಲ್ವ, ಬೇಳೆ ಹಾಕಿದ ನಂತರ ಇದಕ್ಕೆ ನಿಮಗೆ ಕನ್ಸಿಸ್ಟೆನ್ಸಿ ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿ. ಸಖತ್ ರುಚಿಯಾಗಿರುತ್ತೆ ಆ್ಯಕ್ಚುಲಿ. ಇದು ಹುಳಿದ ಅಂಶ ಇರುತ್ತಲ್ವ, ಸೊ ಅದರ ಸಲುವಾಗಿ ಬೆಲ್ಲ ಹಾಕ್ಕೊಂಡ್ಬಿಟ್ಟು ಆಮೇಲೆ ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕಿದ ನಂತರ ಸಾಂಬಾರನ್ನ ಒಂದು 3 to 4 ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊಂಡ್ರೆ ಹುಣಸೆಕಾಯಿದು ಸಾಂಬಾರು ರೆಡಿಯಾಗುತ್ತೆ. ಇದನ್ನ ನಾವು ಅನ್ನದ ಜೊತೆನೂ ಸರ್ವ್ ಮಾಡ್ಬೋದು, ಚಪಾತಿ ಜೊತೆನೂ ಸರ್ವ್ ಮಾಡ್ಬೋದು. ಹೋಪ್ ನಿಮಗೆ ಇದು ಹುಣಸೆಕಾಯಿದು ರೆಸಿಪಿ
ಹುಣಸೆಕಾಯಿದು ಸಾಂಬಾರು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.